ನಾಳೆ ದಿನ ಸುವರ್ಣಸೌಧದ ಮುಂಭಾಗ ಇವತ್ತೇನು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಆ ಒಂದು ಪ್ರದೇಶಕ್ಕೆ ನಮ್ಮ ನ್ಯಾಯಮೂರ್ತಿ ಕಾಂತರಾಜ್ ವರದಿಯನ್ನು ಜಾರಿ ಮಾಡಲಿಕ್ಕೆ ಶೋಷಿತ ಸಮುದಾಯಗಳ ಎಲ್ಲ ಸಮುದಾಯದ ಜನರು ಸುವರ್ಣಸೌಧ ಮುತ್ತಿಗೆ ಹಾಕಲಿಕ್ಕೆ ನಾವು ನಮ್ಮ ಹಕ್ಕೊತ್ತಾಯ ಮಾಡಲಿಕ್ಕೆ ಸೇರ್ತಾ ಇದ್ದೀವಿ. ಒಂದನೇ ವಿಚಾರ. ಎರಡನೇದು, ಇದೇ ಬರ್ತಕ್ಕಂಥ ಜನವರಿ 5ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟದ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಎಚ್.ಸಿ. ಮಹದೇವಪ್ಪರು ಇರ್ಬೋದು, ಡಾಕ್ಟರ್ ಪರಮೇಶ್ವರ್ ಅವರು, ಶಿವರಾಜ್ ತಂಗಡಗಿ ಅವರು, ಈ ರೀತಿ ಅನೇಕ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಒಂದು ಕನಕ ಜಯಂತಿ ಕಾರ್ಯಕ್ರಮಕ್ಕೆ ದಾವಣಗೆರೆ ಮಹಾನಗರಕ್ಕೆ ಬರ್ತಾ ಇದ್ದಾರೆ. 5ನೇ ತಾರೀಕು ದಾವಣಗೆರೆಯ ಹೃದಯ ಭಾಗ ಹೈಸ್ಕೂಲ್ ಫೀಲ್ಡಲ್ಲಿ ಒಂದು ಬೃಹತ್ತಾದ ಸಭೆಯನ್ನು ಏರ್ಪಡಿಸಿದ್ದೀವಿ. ಆ ಸಭೆಯಲ್ಲಿ ಕನಕ ಜಯಂತಿ ಮಾಡೋದ್ರ ಜೊತೆಗೆ ಇವತ್ತು ಶೋಷಿತರ ಹಲವು ಸಮಸ್ಯೆಗಳಿದ್ದಾವೆ. ಕಾಂತರಾಜ್ ವರದಿ ಜಾರಿ ಆಗಬೇಕು, ಶೋಷಿತರ ಸಮುದಾಯಗಳಿಗೆ ಸಿಗಬೇಕಾದಂಥ ರಾಜಕೀಯ ಪ್ರಾತಿನಿಧ್ಯ ಸರಿಯಾಗಿ ಸಿಗ್ತಾ ಇಲ್ಲ, ನಮಗೆ ಆರ್ಥಿಕ ಸ್ವಾತಂತ್ರ್ಯ ಸರಿಯಾಗಿ ಸಿಗ್ತಾ ಇಲ್ಲ, ಆಮೇಲೆ ಸಾಮಾಜಿಕವಾಗೂ ಸಮೇತ ನಾವು ಶೋಷಣೆಗೊಳಗಾಗಿದ್ದೀವಿ. ಈ ಎಲ್ಲ ವಿಚಾರಗಳ ಬಗ್ಗೆ ಅವತ್ತು ಮಂಡನೆ ಮಾಡ್ತಾಯಿದ್ದೀವಿ. 5ನೇ ತಾರೀಕು ಭಾಳ ಒಂದು ದೊಡ್ಡ ಪ್ರಮಾಣ ಇವತ್ತು ಕರ್ನಾಟಕ ರಾಜ್ಯದ ಕೇಂದ್ರ ಬಿಂದು ಯಾವುದಪ್ಪ ಅಂದರೆ ದಾವಣಗೆರೆ. ಈ ಕೇಂದ್ರ ಬಿಂದುನಲ್ಲಿ ನಮ್ಮ ಹಕ್ಕುಗಳಿಗಾಗಿ ಕನಕ ಜಯಂತಿಯ ಯಾರು ಕುಲ ಎಂದು ಹೊಡೆದಾಡಿದ್ರಿ ಅಂತ ಹೇಳಿ ಜಗತ್ತಿಗೆ ಸಾರಿದರೋ ಆ ಕನಕದಾಸರ ಒಂದು ಮಹಾತ್ಮನ ದಿನ ನಾವು ಶೋಷಿತರೆಲ್ಲ ಒಂದು ಕಡೆ, ಬರೇ ಕುರುಬರು ಮಾತ್ರ ಅಲ್ಲ, ನಾಯಕರಿರ್ಬೋದು, ಉಪ್ಪಾರಿರ್ಬೋದು, ಬೋವಿಗಳಿರ್ಬೋದು, ಎಸ್ಸಿಗಳಿರ್ಬೋದು, ಎಲ್ಲ ಸರ್ವ ಧರ್ಮೀಯರು ಇವತ್ತು ಶೋಷಿತರೆಲ್ಲರೂ ಸೇರಿ ಅವತ್ತು ಕನಕ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ನಾವು ಭೂತೋ ನಾವು ಭವಿಷ್ಯತಿ ಅಂತ ದಾವಣಗೆರೆಯಲ್ಲಿ ಎಂದೂ ನೋಡಿರಬಾರ್ದು, ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ. ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತೇಳಿ ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಮಾಡಿದ್ದೇವೆ. ಈ ಪೂರ್ವಭಾವಿ ಸಭೆಯಲ್ಲೂ ಸಮೇತ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಶೋಷಿತ ಸಮುದಾಯಗಳು ಒಂದಾಗಿ ಮಾಡೋಣ ಅಂತಕ್ಕಂಥ ಕರೆಯನ್ನು ಎಲ್ಲ ಸಮಾಜದ ನಾಯಕರುಗಳು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಮತ್ತೆ ನಾಳೆ ಕಾಣೋಕ್ಕೆ ಇಲ್ಲಿದ್ದ ನಾವು ಹೋಗ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಮುಖಂಡರುಗಳನ್ನ ಆಹ್ವಾನ ನೀಡೋಕ್ಕೆ ಹೋಗ್ತಾ ಇದ್ವಿ. ಕೌಂಟ್ರ್ ಇಲ್ಲ, ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ಪಂಚಮಶಾಲಿ ಹೋರಾಟ ಅವ್ರಿಗೆ ಸೇರಿದ್ದದು, ಅವ್ರ ಹೋರಾಟ ಅವ್ರು ಮಾಡ್ತಾರೆ, ನಮ್ಮ ಹೋರಾಟ ನಾವು ಮಾಡ್ತಿದ್ವಿ. ಯಾವುದೇ ಒಂದು ಸಮುದಾಯದ ವಿರುದ್ಧ ನಾವು ಇದು ಮಾಡ್ತಾಯಿಲ್ಲ. ಹಿಂದುಳಿದ ವರ್ಗಗಳ ಹಿತ ಕಾಪಾಡಬೇಕು. ಅಹಿಂದ ಅಂದರೆ ಬರೀ ನಾಟ್ ಓನ್ಲಿ ಹಿಂದುಳಿದ, ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಹಿಂದುಳಿದವ್ರು ಇರ್ಬೋದು, ಎಲ್ಲರೂ ಸೇರಿದರೆ ಅಹಿಂದ ಆಗೋದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದಂತೂ ಯಾವಾಗಲೂ ಇದ್ದೇ ಇದೆ. ಅಹಿಂದ ನಾಯಕನನ್ನು ಯಾವುದೇ ಕಾರಣಕ್ಕೂ ಅವ್ರನ್ನ ಯಾರೂ ಮುಟ್ಟೋಕ್ಕಾಗಲ್ಲ, ಅಲ್ಲಾಡ್ಸೋಕ್ಕಾಗಲ್ಲ. ಸಿದ್ದರಾಮಯ್ಯನವರೇ ಈ ರಾಜ್ಯದ ಶಕ್ತಿ, ಕಾಂಗ್ರೆಸ್ ಶಕ್ತಿ. ಕಾಂಗ್ರೆಸ್ಸಿಗೆ ಏನಾದರೂ ಒಂದು ದೊಡ್ಡ ಶಕ್ತಿ ಅಂದರೆ ಇವತ್ತು ಸಿದ್ದರಾಮಯ್ಯನವರು. ಆ ಶಕ್ತಿ ಇದ್ರೇ ಇವತ್ತು ಕಾಂಗ್ರೆಸ್ಗೆ ಒಂದು ಭೂಷಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ 5 ವರ್ಷ ಅವರೇ ಮುಖ್ಯಮಂತ್ರಿಗಳಿದ್ದಾರೆ, ಖಾಲಿ ಇದ್ದಾಗ ತಾನೇ ಇನ್ನೊಬ್ಬರು ವಿಚಾರ ಬರೋದು. 5 ವರ್ಷ ಅವರೇ ಅಂತಕ್ಕಂಥದ್ದು ರಾಜ್ಯದ ಜನರಿಗೆ ಉದ್ಯೋಗಕ್ಕೆ. ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಟರ್ವ್ಯೂ ಹೇಳ್ತಾರೆ, ನಮ್ಮ ಅವರ ನಡುವೆ ಮಾತುಕತೆ ಆಗಿದೆ ಅಂತ. ಅದು ಹೇಳಿಕೆ ಆದಮೇಲೆ ಅಹಿಂದದಲ್ಲಿ ಸಾಕಷ್ಟು ಚಳವಳಿ ಆ ಥರ ಏನಿಲ್ಲ. ಇದು ಅಹಿಂದ ಚಳವಳಿ, ಇದು ನಮ್ಮ ಶೋಷಿತರ ಹಕ್ಕುಗಳಿಗಾಗಿ ವಿಶೇಷವಾಗಿ ಕಾಂತರಾಜ್ ವರದಿ ಜಾರಿಗಾಗಿ ನಾವು ಮಾಡ್ತಾಯಿದ್ದೀವಿ. ಇಷ್ಟನ್ನ ಹೇಳ್ಕೊಂಡು ಇಲ್ಲ, ಆ ಥರ ಏನಿಲ್ಲ. ಅವರು ನಮ್ಮ ನಾಯಕರೇ, ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಪಕ್ಷದ ಹೈಕಮಾಂಡ್ನಂತೆ ಸಿದ್ದರಾಮಯ್ಯನವರಾಗಲಿ, ಡಿ.ಕೆ. ಶಿವಕುಮಾರ್ ಅವರಾಗಲಿ ಇಬ್ಬರು ನಡ್ಕೊಂಡು ಹೋಗ್ತಾರೆ. ಆ ವಿದ್ರಾಗ ಎರಡನೇ ಬಂದ ನಾಳೆ ದಿನ ಸುವರ್ಣಸೌಧದ ಮುಂಭಾಗ ಇವತ್ತೇನು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಆ ಒಂದು ಪ್ರದೇಶಕ್ಕೆ ನಮ್ಮ ನ್ಯಾಯಮೂರ್ತಿ ಕಾಂತರಾಜ್ ವರದಿಯನ್ನು ಜಾರಿ ಮಾಡಲಿಕ್ಕೆ ಶೋಷಿತ ಸಮುದಾಯಗಳ ಎಲ್ಲ ಸಮುದಾಯದ ಜನರು ಸುವರ್ಣಸೌಧ ಮುತ್ತಿಗೆ ಹಾಕಲಿಕ್ಕೆ ನಾವು ನಮ್ಮ ಹಕ್ಕೊತ್ತಾಯ ಮಾಡಲಿಕ್ಕೆ ಸೇರ್ತಾ ಇದ್ದೀವಿ. ಒಂದನೇ ವಿಚಾರ. ಎರಡನೇದು, ಇದೇ ಬರ್ತಕ್ಕಂಥ ಜನವರಿ 5ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವ ಸಂಪುಟದ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಎಚ್.ಸಿ. ಮಹದೇವಪ್ಪರು ಇರ್ಬೋದು, ಡಾಕ್ಟರ್ ಪರಮೇಶ್ವರ್ ಅವರು, ಶಿವರಾಜ್ ತಂಗಡಗಿ ಅವರು, ಈ ರೀತಿ ಅನೇಕ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಒಂದು ಕನಕ ಜಯಂತಿ ಕಾರ್ಯಕ್ರಮಕ್ಕೆ ದಾವಣಗೆರೆ ಮಹಾನಗರಕ್ಕೆ ಬರ್ತಾ ಇದ್ದಾರೆ. 5ನೇ ತಾರೀಕು ದಾವಣಗೆರೆಯ ಹೃದಯ ಭಾಗ ಹೈಸ್ಕೂಲ್ ಫೀಲ್ಡಲ್ಲಿ ಒಂದು ಬೃಹತ್ತಾದ ಸಭೆಯನ್ನು ಏರ್ಪಡಿಸಿದ್ದೀವಿ. ಆ ಸಭೆಯಲ್ಲಿ ಕನಕ ಜಯಂತಿ ಮಾಡೋದ್ರ ಜೊತೆಗೆ ಇವತ್ತು ಶೋಷಿತರ ಹಲವು ಸಮಸ್ಯೆಗಳಿದ್ದಾವೆ. ಕಾಂತರಾಜ್ ವರದಿ ಜಾರಿ ಆಗಬೇಕು, ಶೋಷಿತರ ಸಮುದಾಯಗಳಿಗೆ ಸಿಗಬೇಕಾದಂಥ ರಾಜಕೀಯ ಪ್ರಾತಿನಿಧ್ಯ ಸರಿಯಾಗಿ ಸಿಗ್ತಾ ಇಲ್ಲ, ನಮಗೆ ಆರ್ಥಿಕ ಸ್ವಾತಂತ್ರ್ಯ ಸರಿಯಾಗಿ ಸಿಗ್ತಾ ಇಲ್ಲ, ಆಮೇಲೆ ಸಾಮಾಜಿಕವಾಗೂ ಸಮೇತ ನಾವು ಶೋಷಣೆಗೊಳಗಾಗಿದ್ದೀವಿ.
ಈ ಎಲ್ಲ ವಿಚಾರಗಳ ಬಗ್ಗೆ ಅವತ್ತು ಮಂಡನೆ ಮಾಡ್ತಾಯಿದ್ದೀವಿ. 5ನೇ ತಾರೀಕು ಭಾಳ ಒಂದು ದೊಡ್ಡ ಪ್ರಮಾಣ ಇವತ್ತು ಕರ್ನಾಟಕ ರಾಜ್ಯದ ಕೇಂದ್ರ ಬಿಂದು ಯಾವುದಪ್ಪ ಅಂದರೆ ದಾವಣಗೆರೆ. ಈ ಕೇಂದ್ರ ಬಿಂದುನಲ್ಲಿ ನಮ್ಮ ಹಕ್ಕುಗಳಿಗಾಗಿ ಕನಕ ಜಯಂತಿಯ ಯಾರು ಕುಲ ಎಂದು ಹೊಡೆದಾಡಿದಿರಿ ಅಂತ ಹೇಳಿ ಜಗತ್ತಿಗೆ ಸಾರಿದರೋ ಆ ಕನಕದಾಸರ ಒಂದು ಮಹಾತ್ಮನ ದಿನ ನಾವು ಶೋಷಿತರೆಲ್ಲ ಒಂದು ಕಡೆ, ಬರೇ ಕುರುಬರು ಮಾತ್ರ ಅಲ್ಲ, ನಾಯಕರಿರ್ಬೋದು, ಉಪ್ಪಾರಿರ್ಬೋದು, ಬೋವಿಗಳಿರ್ಬೋದು, ಎಸ್ಸಿಗಳಿರ್ಬೋದು, ಎಲ್ಲ ಸರ್ವ ಧರ್ಮೀಯರು ಇವತ್ತು ಶೋಷಿತರೆಲ್ಲರೂ ಸೇರಿ ಅವತ್ತು ಕನಕ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ನಾವು ಭೂತೋ ನಾವು ಭವಿಷ್ಯತಿ ಅಂತ ದಾವಣಗೆರೆಯಲ್ಲಿ ಎಂದೂ ನೋಡಿರಬಾರ್ದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ. ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತೇಳಿ ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಮಾಡಿದ್ದೇವೆ. ಈ ಪೂರ್ವಭಾವಿ ಸಭೆಯಲ್ಲೂ ಸಮೇತ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಶೋಷಿತ ಸಮುದಾಯಗಳು ಒಂದಾಗಿ ಮಾಡೋಣ ಅಂತಕ್ಕಂಥ ಕರೆಯನ್ನು ಎಲ್ಲ ಸಮಾಜದ ನಾಯಕರುಗಳು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಮತ್ತೆ ನಾಳೆ ಕಾಣೋಕ್ಕೆ ಇಲ್ಲಿದ್ದ ನಾವು ಹೋಗ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಮುಖಂಡರುಗಳನ್ನ ಆಹ್ವಾನ ನೀಡೋಕ್ಕೆ ಹೋಗ್ತಾ ಇದ್ವಿ. ಕೌಂಟ್ರ್ ಇಲ್ಲ, ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ಪಂಚಮಶಾಲಿ ಹೋರಾಟ ಅವ್ರಿಗೆ ಸೇರಿದ್ದದು, ಅವ್ರ ಹೋರಾಟ ಅವ್ರು ಮಾಡ್ತಾರೆ, ನಮ್ಮ ಹೋರಾಟ ನಾವು ಮಾಡ್ತಿದ್ವಿ. ಯಾವುದೇ ಒಂದು ಸಮುದಾಯದ ವಿರುದ್ಧ ನಾವು ಇದು ಮಾಡ್ತಾ ಇಲ್ಲ. ಹಿಂದುಳಿದ ವರ್ಗಗಳ ಹಿತ ಕಾಪಾಡಬೇಕು. ಅಹಿಂದ ಅಂದರೆ ಬರೀ ನಾಟ್ ಓನ್ಲಿ ಹಿಂದುಳಿದ, ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಹಿಂದುಳಿದವ್ರು ಇರ್ಬೋದು, ಎಲ್ಲರೂ ಸೇರಿದರೆ ಅಹಿಂದ ಆಗೋದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದಂತೂ ಯಾವಾಗಲೂ ಇದ್ದೇ ಇದೆ. ಅಹಿಂದ ನಾಯಕನನ್ನು ಯಾವುದೇ ಕಾರಣಕ್ಕೂ ಅವ್ರನ್ನ ಯಾರೂ ಮುಟ್ಟೋಕ್ಕಾಗಲ್ಲ, ಅಲ್ಲಾಡ್ಸೋಕ್ಕಾಗಲ್ಲ. ಸಿದ್ದರಾಮಯ್ಯನವರೇ ಈ ರಾಜ್ಯದ ಶಕ್ತಿ, ಕಾಂಗ್ರೆಸ್ ಶಕ್ತಿ. ಕಾಂಗ್ರೆಸ್ಸಿಗೆ ಏನಾದರೂ ಒಂದು ದೊಡ್ಡ ಶಕ್ತಿ ಅಂದರೆ ಇವತ್ತು ಸಿದ್ದರಾಮಯ್ಯನವರು. ಆ ಶಕ್ತಿ ಇದ್ರೇ ಇವತ್ತು ಕಾಂಗ್ರೆಸ್ಗೆ ಒಂದು ಭೂಷಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ 5 ವರ್ಷ ಅವರೇ ಮುಖ್ಯಮಂತ್ರಿಗಳಿದ್ದಾರೆ, ಖಾಲಿ ಇದ್ದಾಗ ತಾನೇ ಇನ್ನೊಬ್ಬರು ವಿಚಾರ ಬರೋದು. 5 ವರ್ಷ ಅವರೇ ಅಂತಕ್ಕಂಥದ್ದು ರಾಜ್ಯದ ಜನರಿಗೆ ಉದ್ಯೋಗಕ್ಕೆ. ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಟರ್ವ್ಯೂ ಹೇಳ್ತಾರೆ, ನಮ್ಮ ಅವರ ನಡುವೆ ಮಾತುಕತೆ ಆಗಿದೆ ಅಂತ. ಅದು ಹೇಳಿಕೆ ಆದಮೇಲೆ ಅಹಿಂದದಲ್ಲಿ ಸಾಕಷ್ಟು ಚಳವಳಿ ಆ ಥರ ಏನಿಲ್ಲ. ಇದು ಅಹಿಂದ ಚಳವಳಿ, ಇದು ನಮ್ಮ ಶೋಷಿತರ ಹಕ್ಕುಗಳಿಗಾಗಿ ವಿಶೇಷವಾಗಿ ಕಾಂತರಾಜ್ ವರದಿ ಜಾರಿಗಾಗಿ ನಾವು ಮಾಡ್ತಾಯಿದ್ದೀವಿ. ಇಷ್ಟು ಹೇಳ್ಕೊಂಡು ಇಲ್ಲ, ಆ ಥರ ಏನಿಲ್ಲ. ಅವರು ನಮ್ಮ ನಾಯಕರೇ, ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಪಕ್ಷದ ಹೈಕಮಾಂಡ್ನಂತೆ ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಅವರಾಗಲಿ ಇಬ್ಬರು ನಡ್ಕೊಂಡು ಹೋಗ್ತಾರೆ. ಆ ವಿದ್ರಾಗ ಎರಡನೇ ಬಂದ ನಾಳೆ ದಿನ ಸುವರ್ಣಸೌಧದ ಮುಂಭಾಗ ಇವತ್ತೇನು ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಆ ಒಂದು ಪ್ರದೇಶಕ್ಕೆ ನಮ್ಮ ನ್ಯಾಯಮೂರ್ತಿ ಕಾಂತರಾಜ್ ವರದಿಯನ್ನು ಜಾರಿ ಮಾಡಲಿಕ್ಕೆ ಶೋಷಿತ ಸಮುದಾಯಗಳ ಎಲ್ಲ ಸಮುದಾಯದ ಜನರು ಸುವರ್ಣಸೌಧ ಮುತ್ತಿಗೆ ಹಾಕಲಿಕ್ಕೆ ನಾವು ನಮ್ಮ ಹಕ್ಕೊತ್ತಾಯ ಮಾಡಲಿಕ್ಕೆ ಸೇರ್ತಾ ಇದ್ದೀವಿ. ಒಂದನೇ ವಿಚಾರ. ಎರಡನೇದು, ಇದೇ ಬರ್ತಕ್ಕಂಥ ಜನವರಿ 5ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಮತ್ತು ಅವ್ರ ಸಚಿವ ಸಂಪುಟದ ಸಚಿವರು ಸತೀಶ್ ಜಾರಕಿಹೊಳಿ ಇರ್ಬೋದು, HC ಮಾದೇವಪ್ಪರ್ ಇರ್ಬೋದು, ಡಾಕ್ಟರ್ ಪರಮೇಶ್ವರ್ ಅವರು, ಶಿವರಾಜ್ ತಂಗಡಗಿ ಅವರು, ಈ ರೀತಿ ಅನೇಕ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಒಂದು ಕನಕ ಜಯಂತಿ ಕಾರ್ಯಕ್ರಮಕ್ಕೆ ದಾವಣಗೆರೆ ಮಹಾನಗರಕ್ಕೆ ಬರ್ತಾ ಇದ್ದಾರೆ. 5ನೇ ತಾರೀಕು ದಾವಣಗೆರೆಯ ಹೃದಯ ಭಾಗ ಹೈಸ್ಕೂಲ್ ಫೀಲ್ಡಲ್ಲಿ ಒಂದು ಬೃಹತ್ತಾದ ಸಭೆಯನ್ನು ಏರ್ಪಡಿಸಿದ್ದೀವಿ. ಆ ಸಭೆಯಲ್ಲಿ ಕನಕ ಜಯಂತಿ ಮಾಡೋದ್ರ ಜೊತೆಗೆ ಇವತ್ತು ಶೋಷಿತರ ಹಲವು ಸಮಸ್ಯೆಗಳಿದ್ದಾವೆ. ಕಾಂತರಾಜ್ ವರದಿ ಜಾರಿ ಆಗಬೇಕು, ಶೋಷಿತರ ಸಮುದಾಯಗಳಿಗೆ ಸಿಗಬೇಕಾದಂಥ ರಾಜಕೀಯ ಪ್ರಾತಿನಿಧ್ಯ ಸರಿಯಾಗಿ ಸಿಗ್ತಾ ಇಲ್ಲ, ನಮಗೆ ಆರ್ಥಿಕ ಸ್ವಾತಂತ್ರ್ಯ ಸರಿಯಾಗಿ ಸಿಗ್ತಾ ಇಲ್ಲ, ಆಮೇಲೆ ಸಾಮಾಜಿಕವಾಗೂ ಸಮೇತ ನಾವು ಶೋಷಣೆಗೊಳಗಾಗಿದ್ದೀವಿ. ಈ ಎಲ್ಲ ವಿಚಾರಗಳ ಬಗ್ಗೆ ಅವತ್ತು ಮಂಡನೆ ಮಾಡ್ತಾಯಿದ್ದೀವಿ. 5ನೇ ತಾರೀಕು ಭಾಳ ಒಂದು ದೊಡ್ಡ ಪ್ರಮಾಣ ಇವತ್ತು ಕರ್ನಾಟಕ ರಾಜ್ಯದ ಕೇಂದ್ರ ಬಿಂದು ಯಾವುದಪ್ಪ ಅಂದರೆ ದಾವಣಗೆರೆ. ಈ ಕೇಂದ್ರ ಬಿಂದುನಲ್ಲಿ ನಮ್ಮ ಹಕ್ಕುಗಳಿಗಾಗಿ ಕನಕ ಜಯಂತಿಯ ಯಾರು ಕುಲ ಎಂದು ಹೊಡೆದಾಡಿದಿರಿ ಅಂತ ಹೇಳಿ ಜಗತ್ತಿಗೆ ಸಾರಿದರೋ ಆ ಕನಕದಾಸರ ಒಂದು ಮಹಾತ್ಮನ ದಿನ ನಾವು ಶೋಷಿತರೆಲ್ಲ ಒಂದು ಕಡೆ, ಬರೇ ಕುರುಬರು ಮಾತ್ರ ಅಲ್ಲ, ನಾಯಕರಿರ್ಬೋದು, ಉಪ್ಪಾರಿರ್ಬೋದು, ಬೋವಿಗಳಿರ್ಬೋದು, ಎಸ್ಸಿಗಳಿರ್ಬೋದು, ಎಲ್ಲ ಸರ್ವ ಧರ್ಮೀಯರು ಇವತ್ತು ಶೋಷಿತರೆಲ್ಲರೂ ಸೇರಿ ಅವತ್ತು ಕನಕ ಜಯಂತಿಯನ್ನು ಭಾಳ ಅದ್ಧೂರಿಯಾಗಿ ನಾವು ಭೂತೋ ನಾವು ಭವಿಷ್ಯತಿ ಅಂತ ದಾವಣಗೆರೆಯಲ್ಲಿ ಎಂದೂ ನೋಡಿರಬಾರ್ದು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ದಾವಣಗೆರೆಯಲ್ಲಿ ಮಾಡ್ತೀವಿ. ಆ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಂತೇಳಿ ಇವತ್ತು ಪೂರ್ವಭಾವಿ ಸಭೆಯನ್ನು ನಾವು ಮಾಡಿದ್ದೇವೆ. ಈ ಪೂರ್ವಭಾವಿ ಸಭೆಯಲ್ಲೂ ಸಮೇತ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಶೋಷಿತ ಸಮುದಾಯಗಳು ಒಂದಾಗಿ ಮಾಡೋಣ ಅಂತಕ್ಕಂಥ ಕರೆಯನ್ನು ಎಲ್ಲ ಸಮಾಜದ ನಾಯಕರುಗಳು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವ್ರಿಗೆ ಮತ್ತೆ ನಾಳೆ ಕಾಣೋಕ್ಕೆ ಇಲ್ಲಿದ್ದ ನಾವು ಹೋಗ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ಮುಖಂಡರುಗಳನ್ನ ಆಹ್ವಾನ ನೀಡೋಕ್ಕೆ ಹೋಗ್ತಾ ಇದ್ವಿ.
ಕೌಂಟ್ರ್ ಇಲ್ಲ. ನಮ್ಮ ಹಕ್ಕು ನಾವು ಕೇಳ್ತಾ ಇದ್ದೀವಿ. ಪಂಚಮಶಾಲಿ ಹೋರಾಟ ಅವ್ರಿಗೆ ಸೇರಿದ್ದದು. ಅವ್ರ ಹೋರಾಟ ಅವ್ರು ಮಾಡ್ತಾರೆ, ನಮ್ಮ ಹೋರಾಟ ನಾವು ಮಾಡ್ತಿದ್ವಿ. ಯಾವುದೇ ಒಂದು ಸಮುದಾಯದ ವಿರುದ್ಧ ನಾವು ಇದು ಮಾಡ್ತಾಯಿಲ್ಲ. ಹಿಂದುಳಿದ ವರ್ಗಗಳ ಹಿತ ಕಾಪಾಡಬೇಕು. ಅಹಿಂದ ಅಂದರೆ ಬರೀ ನಾಟ್ ಓನ್ಲಿ ಹಿಂದುಳಿದ, ಅಲ್ಪಸಂಖ್ಯಾತರಿರ್ಬೋದು, ದಲಿತರಿರ್ಬೋದು, ಹಿಂದುಳಿದವ್ರು ಇರ್ಬೋದು, ಎಲ್ಲರೂ ಸೇರಿದರೆ ಅಹಿಂದ ಆಗೋದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಒಬ್ಬ ಅಹಿಂದ ನಾಯಕನ CM ಚೇರ್ನ ಇಳಿಸ್ಬಿಡಂತ ಹೈಕಮಾಂಡ್ ಸಂದೇಶನ ಡಿ.ಕೆ. ಅದಂತೂ ಯಾವಾಗಲೂ ಇದ್ದೇ ಇದೆ. ಅಹಿಂದ ನಾಯಕನನ್ನು ಯಾವುದೇ ಕಾರಣಕ್ಕೂ ಅವ್ರನ್ನ ಯಾರೂ ಮುಟ್ಟೋಕ್ಕಾಗಲ್ಲ, ಅಲ್ಲಾಡ್ಸೋಕ್ಕಾಗಲ್ಲ. ಸಿದ್ದರಾಮಯ್ಯನವರೇ ಈ ರಾಜ್ಯದ ಶಕ್ತಿ, ಕಾಂಗ್ರೆಸ್ ಶಕ್ತಿ. ಕಾಂಗ್ರೆಸ್ಸಿಗೆ ಏನಾದರೂ ಒಂದು ದೊಡ್ಡ ಶಕ್ತಿ ಅಂದರೆ ಇವತ್ತು ಸಿದ್ದರಾಮಯ್ಯನವರು. ಆ ಶಕ್ತಿ ಇದ್ರೇ ಇವತ್ತು ಕಾಂಗ್ರೆಸ್ಗೆ ಒಂದು ಭೂಷಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಭಾಷಣದ ಮೂಲಕ 5 ವರ್ಷ ಅವರೇ CM ಅಂತ ಏನಾದರೂ ಇದು ಮಾಡ್ತಾರೆ, ಸಂದೇಶ ರವಾನೆ ಮಾಡ್ತಾರೆ. ಈಗ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಈಗ 5 ವರ್ಷ ಅವರೇ ಮುಖ್ಯಮಂತ್ರಿಗಳಿದ್ದಾರೆ. ಖಾಲಿ ಇದ್ದಾಗ ತಾನೇ ಇನ್ನೊಬ್ಬರು ವಿಚಾರ ಬರೋದು. 5 ವರ್ಷ ಅವರೇ ಅಂತಕ್ಕಂಥದ್ದು ರಾಜ್ಯದ ಜನರಿಗೆ ಉದ್ದಗಲಕ್ಕೆ. ಡಿ.ಕೆ. ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮಕ್ಕೆ ಇಂಟರ್ವ್ಯೂಲ್ಲಿ ಹೇಳ್ತಾರೆ, ನಮ್ಮ ಅವರ ನಡುವೆ ಮಾತುಕತೆ ಆಗಿದೆ ಅಂತೇಳಿ. ಅದು ಆ ಹೇಳಿಕೆ ಆದಮೇಲೆ ಅಹಿಂದದಲ್ಲಿ ಸಾಕಷ್ಟು ಚಟುವಟಿಕೆ ಆ ನಡೆದಿದೆ. ಥರ ಏನಿಲ್ಲ. ಇದು ಅಹಿಂದ ಚಳವಳಿ, ಇದು ನಮ್ಮ ಶೋಷಿತರ ಹಕ್ಕುಗಳಿಗಾಗಿ ವಿಶೇಷವಾಗಿ ಕಾಂತರಾಜ್ ವರದಿ ಜಾರಿಗಾಗಿ ನಾವು ಮಾಡ್ತಾಯಿದ್ದೀವಿ. ಇಷ್ಟು ಹೇಳ್ಕೊಂಡು ಹೆಸರಲ್ಲಿ ಡಿ.ಕೆ. ಶಿವಕುಮಾರ್ ಬುಲೆಟ ಅಂತ ಇಲ್ಲ, ಆ ಥರ ಏನಿಲ್ಲ. ಅವರು ನಮ್ಮ ನಾಯಕರೇ. ಅವರು ನಮ್ಮ ಪಕ್ಷದ ಅಧ್ಯಕ್ಷರಿದ್ದಾರೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಇದ್ದಾರೆ. ಪಕ್ಷದ ಹೈಕಮಾಂಡ್ನಂತೆ ಸಿದ್ದರಾಮಯ್ಯನವರಾಗಲಿ, ಡಿ.ಕೆ. ಶಿವಕುಮಾರ್ ಅವರಾಗಲಿ ಇಬ್ಬರು ನಡ್ಕೊಂಡು ಹೋಗ್ತಾರೆ. ಆ ವಿದ್ರಾಗ ಎರಡನೇ ಬಂದ